ಅಭ್ಯರ್ಥಿಗಳು ಈಗಾಗಲೇ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಪ್ರಧಾನಿ ಮೋದಿ ಅವರ ಎಂಟ್ರಿ ಮತ್ತು ಅಭ್ಯರ್ಥಿಗಳ ಪರವಾದ ಪ್ರಚಾರ ಭಾಷಣ ಒಂದು ಬೂಸ್ಟರ್ ಡೋಸ್ ಅನ್ಬೋದು. ಕೆಲವೇ ಕ್ಷಣದಲ್ಲಿ ವೇದಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ನಿನ್ನೆ ತನಕವೂ ಸಿದ್ದರಾಮಯ್ಯನವರು ಭರ್ಜರಿ ಪ್ರಚಾರ ನಡೆಸಿದ್ರು. ಹಂತ ಹಂತವಾಗಿ ಬಂದು ಮೈಸೂರಿನಲ್ಲೇ ಉಳುಕೊಂಡು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಶತಾಯ ಗತಾಯ ಎರಡೂ ಕ್ಷೇತ್ರ ಯಾಕೆ ಅಂದ್ರೆ ತಮ್ಮ ತವರು ಜಿಲ್ಲೆ ಅದು. ತವರು ಜಿಲ್ಲೆಯಲ್ಲಿ ಬರುವಂತ ಎರಡೂ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಲೇಬೇಕು. ಆ ಮೂಲಕ ಪ್ರಶ್ನೆ ಮಾಡೋರ ಬಾಯನ್ನ ಮುಚ್ಚಿಸಬೇಕು ಅಂತ ಪಣ ತೊಟ್ಟಿದ್ದಾರೆ. ಆಪರೇಷನ್ ನಡೀತಾ ಇದೆ. ಪ್ರಚಾರದ ಭರಾಟೆ ಜೋರಾಗಿದೆ. ಅದರ ಜೊತೆಗೆ ಒಕ್ಕಲಿಗ ಅಸ್ತ್ರ. ಇವೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ ಅನ್ಸತ್ತೆ. ಆದ್ರೆ ಒಂದೇ ವೇದಿಕೆಯಲ್ಲಿ ಒಂದು ಅಪರೂಪದ ರಾಜಕೀಯ ಸನ್ನಿವೇಶ. ಹಾಲಿ ಮತ್ತು ಮಾಜಿ ಪ್ರಧಾನಿಗಳ ಸಮಾಗಮ. ಒಕ್ಕಲಿಗ ಸಮುದಾಯದ ಪ್ರಬಲರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋದು ಇದು ಸ್ವಲ್ಪ ಕಾಂಗ್ರೆಸ್ಗೆ ಟೆನ್ಷನ್ ಕೊಟ್ಟಿರುತ್ತೆ. ಕೆಲವೇ ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವೇದಿಕೆಗೆ ಎಂಟ್ರಿ ಕೊಡಲಿದ್ದಾರೆ. ಇಲ್ಲಿಂದ ನೇರವಾಗಿ ಮಂಗಳೂರಿಗೆ ಹೋಗ್ತಾರೆ. ಅಲ್ಲೂ ಕೂಡ ರೋಡ್ ಶೋ ನಡೆಸಿಕೊಡಲಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ 2 ಕಾರ್ಯಕ್ರಮ. ಮೊದಲಿಗೆ ಮೈಸೂರಿನ ಕಾರ್ಯಕ್ರಮಕ್ಕೆ ಬಂದಿಳಿದಿದ್ದಾರೆ. ಕೆಲವೇ ಕ್ಷಣದಲ್ಲಿ ವೇದಿಕೆಗೆ ಬರ್ತಾರೆ. ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದು ಪ್ರತಿಯೊಂದು ಪಕ್ಷಗಳಿಗೂ ಕೂಡ ಎಲ್ಲಾ ಕ್ಷೇತ್ರಗಳು ಬಹಳ ಗಂಭೀರವಾದದ್ದೇ. ಎಲ್ಲಾ ಕ್ಷೇತ್ರಗಳು ಕೂಡ ಪ್ರಮುಖವಾದದ್ದೇ. ಆ ನಿಟ್ಟಿನಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಮೈಸೂರು ಕ್ಷೇತ್ರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ರು. ಈಗ ಮೈಸೂರಿಗೆ ಪ್ರಧಾನಿ ಮೋದಿ ಅವರು ಎಂಟ್ರಿ ಕೊಟ್ಟಿರೋದು. ಪ್ರಚಾರ ಭಾಷಣ, ಒಂದೇ ವೇದಿಕೆಯಲ್ಲಿ ಮಾಜಿ ಮತ್ತು ಹಾಲಿ ಪ್ರಧಾನಿಗಳ ಸಮಾಗಮ, ದೋಸ್ತಿ ನಾಯಕರ ಸಮಾಗಮ ಆಗಿದೆ. ಇದೊಂದು ಖಡಕ್ ಸಂದೇಶವನ್ನ ರವಾನಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.